ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಹೆಲ್ತಿಯಾಗಿರೋವಂಥ ಒಂದು ರೆಸಿಪಿ ಅಂತ ಹೇಳ್ಬೋದು. ಗೋಬಿ ಪರೋಟನ ನೀವು ತುಂಬ ಸಲ ಮನೆಯಲ್ಲಿ ಮಾಡ್ಕೊಂಡಿರ್ತೀರ, ಆದರೆ ಒಮ್ಮೆ ಈ ರೀತಿ ತಯಾರಿಸಿ ತಿಂದರೆ ಯಾವಾಗಲೂ ಕೂಡ ಹೀಗೆ ತಯಾರಿಸ್ಕೋತೀರಾ ಅಂತ ನಾನು 100% ಹೇಳ್ತೀನಿ. ಯಾಕೆಂದರೆ ಅಷ್ಟು ಟೇಸ್ಟಿಯಾಗಿರುವಂತಹ ಒಂದು ಪರಾತ ರೆಸಿಪಿ ಇದು. ಸೊ ಈ ಒಂದು ಪರಾಟ ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ನಾನು ಒಂದು ಬೌಲಿಗೆ, ಒಂದು ಪ್ಯಾನಿಗೆ ಸ್ವಲ್ಪ ನೀರನ್ನು ಹಾಕಿ ಕುದಿಯೋಕೆ ಇಡ್ತಾ ಇದ್ದೀನಿ. ಕುದ ನಂತರ ಅದಕ್ಕೆ ಸ್ವಲ್ಪ ಒಂದು ನಾನು ಇಲ್ಲಿ ಕಾಲಿಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ. ಹೂಕೋಸು ತೊಗೊಂಡಿದ್ದೀನಲ್ಲ, ಸೊ ಅದನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಒಂದು 2ರಿಂದ 3 ನಿಮಿಷದವರೆಗೂ ಇದನ್ನು ಕುದಿಸ್ಕೊಳ್ಳೋಣ. ಇದರಲ್ಲಿ ಸ್ವಲ್ಪ ಹುಳ ಅಥವಾ ಇದನ್ನು ಬೆಳೆಸಬೇಕಾದ್ರೆ ತುಂಬಾ ಔಷಧಿಗಳನ್ನು ಹಾಕಿರ್ತಾರೆ. ಸೊ ಹಾಗಾಗಿ ನಾವು ಬಿಸಿನೀರಲ್ಲೇ ಕುದಿಸಿ ಇದನ್ನು ಉಪಯೋಗಿಸ್ಬೇಕು. ಸೊ ದಯವಿಟ್ಟು ಯಾರು ಹೂಕೋಸನ್ನು ಬಳಸ್ತಿರೋ ಖಂಡಿತ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಸ್ವಲ್ಪ ಉಪ್ಪು ಮತ್ತು ಒಂಚೂರು ಎಣ್ಣೆ ಬಿಟ್ಟು ಇದನ್ನು ಬೇಯಿಸ್ಕೊಳ್ಳಿ. ಮತ್ತು ಅರಿಶಿನ ಕೂಡ ಹಾಕ್ಕೊಂಡು ಕೆಲವರು ಬೇಯಿಸ್ಕೋತಾರೆ. ಹಾಗೆ ಬೇಯಿಸ್ಕೊಂಡಾಗ ಅದರಲ್ಲಿರುವಂತಹ ಔಷಧಿ ಏನು, ಅದು ಕೆಮಿಕಲ್ಸ್ ಹಾಕಿರ್ತಾರಲ್ಲ, ಅದೆಲ್ಲ ಹೋಗುತ್ತೆ. ಮತ್ತು ತುಂಬಾ ಒಂದು ಒಳ್ಳೆ ರೀತಿಯಾಗಿರುವಂತಹ ಒಂದು ಗೋಬಿ ನಮಗೆ ಸಿಗುತ್ತೆ. ಸೊ ಈಗ ಅದನ್ನು ಒಂದು ಸೈಡ್ ಇಟ್ಬಿಡೋಣ. ನಂತರ ಇಲ್ಲಿ ಪರೋಟ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಬೌಲಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಗೋಬಿ ಪರೋಟ ಮಾಡೋದಕ್ಕೆ ಮೇಯ್ನ್ ಏನು ಅಂದರೆ ನೀವು ಹಿಟ್ಟನ್ನು ತುಂಬ ನೀಟಾಗಿ ಕಲಿಸ್ಕೋಬೇಕು. ಸೊ ಹಿಟ್ಟು ಚೆನ್ನಾಗಿದ್ದರೆ ಮಾತ್ರ ಪರೋಟ ಚೆನ್ನಾಗಿ ಬರುತ್ತೆ, ಇಲ್ಲ ಅಂದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರೋದಿಲ್ಲ. ಸೊ ಇದು ಒಂದು ಟಿಪ್ಸು ಅಂತ ಅಂದ್ಕೊಳ್ಳಿ. ನೀವು ಖಂಡಿತ ಇದನ್ನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮಾಡಬೇಕಾದ್ರೆ ತುಂಬಾ ಕೇರ್ಫುಲ್ಲಾಗಿ ನೀವು ಒಂದು ರೆಸಿಪಿನ ತಯಾರಿಸ್ಬೇಕಾದ್ರೆ ಮಾಡಬೇಕಾಗುತ್ತೆ. ಈಗ ಸ್ವಲ್ಪ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ಒಂದೇ ಸಲ ಎಲ್ಲ ನೀರನ್ನು ಒಂದೇ ಸಲ ಹಾಕಿಬಿಡಿ, ಖಂಡಿತವಾಗ್ಲೂ ಕೆಟ್ಟೋಗುತ್ತೆ ಪರೋಟ. ನೀವು ಸ್ವಲ್ಪ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಜಾಸ್ತಿ ತೆಳ್ಳಗೂ ಇರಬಾರ್ದು, ಹಾಗಂತ ಜಾಸ್ತಿ ಗಟ್ಟಿನೂ ಇರಬಾರ್ದು. ಮೀಡಿಯಮ್ ಆಗಿ ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ, ಅದಕ್ಕಿಂತ ಸ್ವಲ್ಪ ಗಟ್ಟಿ, ಆಯಿತಾ? ಜಾಸ್ತಿ ಗಟ್ಟಿ ಬೇಡ, ಸ್ವಲ್ಪ ಗಟ್ಟಿ ಇರಲಿ. ಯಾಕೆಂದರೆ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಟರೆ ಕರೆಕ್ಟು ಒಂದು ಹದಕ್ಕೆ ಬಂದಿರುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಟ್ಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೋಡಿ, ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ನಾನು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷದವರೆಗೂ ನಾದ್ಕೊಳ್ಳೋಣ. ನಾದದ ನಂತರ ಇದನ್ನು ನಾವು ಒಂದು 10 ನಿಮಿಷ ರೆಸ್ಟಿಗೆ ಇಡಬೇಕಾಗುತ್ತೆ. ನೋಡಿ, ಗೋಬಿ ಪರೋಟನ ಒಂದ್ಸಲ ಹೀಗೆ ತಯಾರಿಸಿ ನೀವು ಇದನ್ನು ಬ್ರೇಕ್ಫಾಸ್ಟಿಗೆ ಕೂಡ ಮಾಡ್ಕೋಬೋದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸಿಗೆ ಕೂಡ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬಾ ಬೇಗ ಆಗುವಂತಹ ಒಂದು ರೆಸಿಪಿ. ಈಗ ಸ್ವಲ್ಪ ಎಣ್ಣೆನ ಹಿಟ್ಟಿಗೆ ಹಾಕಿ ನಾನು ಮೇಲ್ಗಡೆ ಇದನ್ನು ಒಂದು ಬಟ್ಟೆ ಅಥವಾ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಇಟ್ಬಿಡೋಣ. ಹಾಗೆ ಇವಾಗ ಕಾಲಿಫ್ಲವರ್ನ ನಾವು ನೀರಲ್ಲಿ ಬೇಯಿಸ್ಕೊಂಡಿದ್ದೀವಲ್ಲ, ಬೇಯಿಸಿರೋಂತಹ ಒಂದು ಹೂಕೋಸನ್ನು ಈ ಥರ ನಾವು ತುರಿದು ಒಂದು ತಟ್ಟೆಗೆ ತುರಿದು ಇಟ್ಕೋಬೇಕು. ಸೊ ನೋಡಿ, ಹೀಗೆ ತುರಿಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ತುರೀರಿ, ಕೈ ತುರ್ಕೋಬೇಡಿ, ನಿಧಾನವಾಗಲಿ ತುರಿದು ಅದನ್ನು ಒಂದು ಕಡೆ ಇಟ್ಕೊಳ್ಳಿ. ಯಾಕೆಂದರೆ ಈಗ ಬೇಯಿಸಿದ್ದೀವಿ, ಸ್ವಲ್ಪ ನೀರು ಬಿಟ್ಕೊಳ್ಳೋವಂತಹ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ಏನು ಮಾಡಬೇಕು ಮುಂದೆ ಅಂತ ಹೇಳ್ತೀನಿ. ಸೊ ಫಸ್ಟು ಇದನ್ನು ತುರಿದು ಇಟ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಒಂದು ಕಾಲಿಫ್ಲವರ್ನ ಬೇಯಿಸ್ಕೋಬೋದು. ಸೊ ನೋಡಿ, ನಾನು ಇದರಲ್ಲಿ ಸ್ವಲ್ಪ ನೀರು, ಯಾಕೆಂದರೆ ನಾವು ನೀರಲ್ಲಿ ಬೇಯಿಸಿರೋದ್ರಿಂದ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ತೊಳೆದು ತಕ್ಷಣವೇ ಉಪಯೋಗಿಸ್ತಾರೆ. ಖಂಡಿತ ನೀವು ತೊಳೆದ್ರೆ ಅದರಲ್ಲಿರುವಂಥ ಕೆಮಿಕಲ್ಸ್ ಹೋಗೋದಿಲ್ಲ. ಸೊ ದಯವಿಟ್ಟು ನೀವು ಈ ಗೋಬಿಗಳನ್ನು ಬಳಸಬೇಕಾದ್ರೆ ಖಂಡಿತ ಬಿಸಿನೀರಲ್ಲಿ ಹಾಕಿ ನಂತರನೇ ಉಪಯೋಗಿಸಿ ಫ್ರೆಂಡ್ಸ್, ಆಯಿತಾ? ನಂತರ ನೋಡಿ, ತುರಿದು ನಾನು ಇಟ್ಟಿರೋವಂಥದ್ದನ್ನು ನೀರನ್ನು ಚೆನ್ನಾಗಿ ಹಿಂಡಿ ಈಗ ಒಂದು ಬೌಲಿಗೆ ಅದನ್ನು ಹಾಕ್ಕೊಳ್ತಿದ್ದೀನಿ. ನಂತರ ಇಲ್ಲಿ ಶುಂಠಿನ ತುರಿದು 1 ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಹಸಿರು ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋಣ ಇದಕ್ಕೆ. ಸೊ ನಿಮಗೆ ಮಕ್ಕಳಿಗೆ ಕೊಡೋದಾದರೆ ಸ್ವಲ್ಪ ಯೋಚನೆ ಮಾಡಿ ಹಸಿರು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿಬಿಡಿ. ಇಲ್ಲ ಅಂತಂದರೆ ನೀವು ತೆಗೆದು ಮಕ್ಕಳಿಗೆ ಕೊಡ್ತೀವಿ ಅಂದರೆ ಖಂಡಿತ ಮಾಡ್ಬೋದು. ಹಾಗೆ ಪೆಪ್ಪರ್ ಪೌಡರ್ ಕೂಡ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಅಚ್ಕಾರದ ಪುಡಿ ಒಂದು 3/4 ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ನಂತರ
ಧನಿಯಾ ಪೌಡರ್ ಕೂಡ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ಳೋಣ. ಓಕೆ. ಮತ್ತು ಇದಕ್ಕೆ ಒಂದು ಟೇಸ್ಟಿಯಾಗಿ ನಮಗೆ ಆಚೆ ತಿಂತಿದ್ದೀವಿ, ರೆಸ್ಟೋರೆಂಟಲ್ಲಿ ಎಲ್ಲೋ ತಿಂತಿದ್ದೀವಿ ಅನ್ನೋ ಥರ ಒಂದು ಫೀಲ್ ಬರಬೇಕು ಅಂದರೆ ಇದಕ್ಕೆ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ಪೂನ್ ಆಗೋಷ್ಟು ನಾನು ಡ್ರೈ ಮ್ಯಾಂಗೋ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇದಿದ್ದರೆ ಉಪಯೋಗಿಸಿ, ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡಿ ಖಂಡಿತವಾಗ್ಲೂ ತಯಾರಿಸ್ಬೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ. ಈಗ ಇಷ್ಟನ್ನು ಹಾಕಿ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕು ಅಂದರೆ ಈಗಲೇ ಕೂಡ ಗರಂ ಮಸಾಲಾನ ಕೂಡ ಹಾಕ್ಕೊಳ್ಬೋದು, ಅಥವಾ ಕಲಸಾದ್ಮೇಲೆ ಕೂಡ ಲಾಸ್ಟಿಗೆ ಹಾಕ್ತೀವಿ ಅಂದರೆ ಅವಾಗ ಕೂಡ ಹಾಕ್ಕೊಳ್ಬೋದು. ನಾನು ಒಂದು ಸ್ವಲ್ಪ ಗರಂ ಮಸಾಲಾನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ನೀಟಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಸೈಡ್ ನಾವು ಇಟ್ಕೊಳ್ಳೋಣ. ನಂತರ ಈಗ ಕಲಸಿರೋಂತಹ ಹಿಟ್ಟು ಕಡೆ ಹೋಗೋಣ. ಫಸ್ಟು ನೋಡಿ, ಮಿಕ್ಸ್ ಮಾಡಿದ್ದಾಗಿದೆ. ಹಿಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ನೋಡ್ಬೋದು. ನೋಡಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ. ಒಂದು 5ರಿಂದ 10 ನಿಮಿಷ ನೀವು ರೆಸ್ಟಿಗೆ ಇಟ್ಟರೆ ಸಾಕು, ತುಂಬ ಬೇಗ ಚೆನ್ನಾಗಿ ಹಿಟ್ಟು ಒಂದು ಸ್ಮೂತಾಗಿ ಬಂದಿರುತ್ತೆ. ಈಗ ನಮಗೆ ಪರೋಟ ಮಾಡೋದಕ್ಕೆ ಎಷ್ಟು ಹಿಟ್ಟು ಬೇಕು ನೋಡಿಕೊಂಡು ನೀವು ಹಿಟ್ಟನ್ನು ತಗೊಳ್ಳಿ. ಸ್ವಲ್ಪ ಈ ಥರ ರೌಂಡಾಗಿ ಮಾಡಿಕೊಂಡು ಚಪಾತಿ ಥರ ನಾವು ಮಾಡ್ಕೋತೀವಲ್ಲ ಹಾಗೆ ಮಾಡ್ಕೋಬೇಕು. ನಂತರ ಇವಾಗ ಇದನ್ನು ಕೈಯಿಂದನೇ ಈ ಥರ ನಾನು ಸೈಡಲ್ಲಿ ಅದನ್ನು ಫ್ರೆಸ್ ಮಾಡಿ ಈ ಥರ ರೌಂಡಾಗಿ ನಾವು ಕಚೋರಿ ಮಾಡಬೇಕಾದ್ರೆ ಮಾಡ್ತೀವಲ್ಲ ಅದೇ ರೀತಿಯಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸುತ್ತಲೂ ಕೂಡ ಸ್ವಲ್ಪ ನಾವು ಇದನ್ನು ಅಗಲವಾಗಿ ಮಾಡ್ಕೋಬೇಕು. ಈ ಥರ ಕೈ ಬೆರಳಿಂದನೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕು ಅಂದರೆ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಓಕೆ, ನೀವು ಲಟ್ಟಿಸ್ಕೊಂಡು ನಂತರ ಕೂಡ ಈ ಸ್ಟಫಿಂಗ್ ಮಾಡಿರೋ ಅಂಥದ್ದನ್ನು ಹಾಕ್ಕೊಳ್ಬೋದು. ಈಗ ಗೋಬಿ ಸ್ಟಫಿಂಗ್ ಮಾಡಿರೋ ಅಂಥದ್ದನ್ನು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಫಸ್ಟು ಹೂರ್ಣ ಥರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ನಾವು ಚಪಾತಿ ಹಿಟ್ಟಿನ ಒಳಗೆ ಹಾಕಿ ನೀಟಾಗಿ ಈಗ ಇದನ್ನು ಕ್ಲೋಸ್ ಮಾಡಬೇಕು. ಎಲ್ಲೂ ಕೂಡ ಓಪನ್ ಆಗಬಾರ್ದು, ಹಾಗೆ ನಾವು ಇದನ್ನು ಕ್ಲೋಸ್ ಮಾಡ್ಕೋಬೇಕು. ನೋಡಿ, ಹೀಗೆ ನಾವು ಕ್ಲೋಸ್ ಮಾಡ್ಕೊಳ್ತಾ ಬೇಡದಲ್ಲೇ ಇರೋವಂಥ ಸ್ವಲ್ಪ ಹಿಟ್ಟು ಮೇಲೆ ಬಂದಿದ್ರೆ ಅದನ್ನು ತೆಗೆದುಬಿಡಿ. ಅಕಸ್ಮಾತ್ ಅದು ಬೇಡ ತೆಗಿಯಲ್ಲ ಅನ್ನೋದಾದರೆ ಅದನ್ನೇ ಮಡಚಿ ಕೂಡ ನೀವು ಹಾಗೆ ಪರೋಟನ ಮಾಡಬಹುದು. ಸೊ ಈಗ ಕರೆಕ್ಟಾಗಿ ಇದೆ ನೋಡ್ಬೋದು ನೀವು, ಎಲ್ಲೂ ಕೂಡ ಓಪನ್ ಆಗಿಲ್ಲ. ಇದು ತುಂಬಾ ಮೇಯ್ನು ಫ್ರೆಂಡ್ಸ್. ಯಾಕೆಂತಂದರೆ ನಾವು ಪರೋಟ ಮಾಡಬೇಕಾದ್ರೆ ಸ್ವಲ್ಪ ಓಪನ್ ಆಗಿದ್ರೆ ಖಂಡಿತ ಎಲ್ಲ ಆಚೆ ಬಂದುಬಿಡುತ್ತೆ. ನೋಡಿಕೊಂಡು ಅದನ್ನು ಕ್ಲೋಸ್ ಮಾಡಿ. ನಂತರ ನಾನು ಈಗ ಒಂದು ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಗೋಧಿ ಹಿಟ್ಟಲ್ಲಿ ಡಿಪ್ ಮಾಡಿರೋವಂತಹ ಒಂದು ಹಿಟ್ಟು ಚಪಾತಿ ಹಿಟ್ಟಿದೆಯಲ್ಲ ಅದನ್ನು ಈಗ ಮತ್ತೆ ಮಣೆಗೆ ಅದ್ರ ಮೇಲೆ ಹಾಕಿ ನಾವು ಇದನ್ನು ಲಟ್ಟಿಸ್ಕೊಳ್ಳೋಣ. ಸೊ ಲಟ್ಸೋದು ತುಂಬಾ ಇಂಪಾರ್ಟೆಂಟು. ಹೇಗೆ ಲಟ್ಟಿಸ್ಕೋಬೇಕು ಪರೋಟ ಮಾಡಬೇಕಾದ್ರೆ ಅಂತ ಜಾಸ್ತಿ ಫ್ರೆಸ್ ಮಾಡಿ ನಾವು ಲಟ್ಟಿಸ್ಬಾರ್ದು. ಜಾಸ್ತಿ ಫ್ರೆಸ್ ಮಾಡಿದ್ರೆ ಒಳಗಡೆ ಇರೋ ಅಂತಹ ಒಂದು ಸ್ಟಫಿಂಗ್ ಇದೆಯಲ್ಲ ಅದು ಆಚೆ ಬಂದುಬಿಡುತ್ತೆ. ಸೊ ದಯವಿಟ್ಟು ನೀವು ಆ ಥರ ಮಾಡೋಕ್ಕೆ ಹೋಗಬೇಡಿ. ಇದನ್ನು ಹೀಗೆ ನೀವು ಲಟ್ಟಿಸ್ಕೋಬೇಕು. ನೀಟಾಗಿ ಇದನ್ನು ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪ ಇರಬಾರ್ದು. ಪರೋಟ ಜಾಸ್ತಿ ದಪ್ಪ ಇದ್ದರೆ ಚೆನ್ನಾಗಿರೋದಿಲ್ಲ, ತಿನ್ನೋದಕ್ಕೆ ಮಕ್ಕಳಿಗೂ ಇಷ್ಟ ಆಗೋದಿಲ್ಲ. ಸ್ವಲ್ಪ ತೆಳ್ಳಗಿರಬೇಕು, ಜಾಸ್ತಿ ತೆಳ್ಳಗೆ ಬೇಡ. ಚಪಾತಿ ಮಾಡ್ತೀವಲ್ಲ ಅಷ್ಟು ತೆಳ್ಳಗೆ ಬೇಡ, ಮೀಡಿಯಮ್ ಆಗಿ ತೆಳ್ಳಗಿರಬೇಕು. ನಾನು ಹೇಗೆ ಇರಬೇಕು ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ತೀನಿ. ಈಗ ನೋಡಿ, ಲಟ್ಟಿಸ್ಕೊಳ್ಳೋಣ. ರೌಂಡ್ ಶೇಪಲ್ಲಿ ನಾವು ನೀಟಾಗಿ ಲಟ್ಟಿಸ್ಕೊಳ್ಳೋಣ. ಅಲ್ಲಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪೆಲ್ಲ ಕಾಣ್ತಾ ಇರ್ಬೋದು. ಸೊ ಅದು ಏನು ಪ್ರಾಬ್ಲಮ್ ಇಲ್ಲ, ಹಾಕೊಂಡ್ರೆ ಅದು ಪರೋಟ ಆಗೋದು. ಓಕೆ, ಈಗ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇಷ್ಟಿದ್ರೆ ಸಾಕು, ಜಾಸ್ತಿ ದಪ್ಪ ಮಾಡೋಕ್ಕೆ ಹೋಗಬೇಡಿ, ಹಾಗೆ ಜಾಸ್ತಿ ತೆಳ್ಳಗೂ ಬೇಡ. ಮೀಡಿಯಮ್ ಆಗಿದ್ದರೆ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಪರೋಟ. ಈಗ ಒಂದು ನಾನು ಇಲ್ಲಿ ತವ ಇಟ್ಕೊಂಡಿದ್ದೆ. ಸೊ ತವ ಕಾದಿದೆ. ನಂತರ ಈಗ ಪರಾಟನ ಹಾಕ್ಕೊಳ್ತಾ ಇದ್ದೀನಿ. ಪರಾಟ ಹಾಕಿ ನಾವು ಒಂದು ಸೈಡ್ ಬೇಯಿಸ್ಕೊಳ್ಳೋಣ ನೀಟಾಗಿ. ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಹೈ ಫ್ಲೇಮ್ ಮಾಡಬೇಡಿ. ಯಾಕೆಂದರೆ ಒಂದೇ ಸಲ ಹೈ ಫ್ಲೇಮ್ ಮಾಡೋದ್ರಿಂದ ಸೀದೋಗುತ್ತೆ, ಆವಾಗ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ. ನಂತರ ಈಗ ನಾನು ಒಂದು ಸೈಡ್ ಬೇಯಿಸಿ ನಂತರ ಮತ್ತೆ ಟರ್ನ್ ಮಾಡಿದ್ದೀನಿ. ಟರ್ನ್ ಮಾಡಿ ಒಂದು ಸೈಡ್ ಬೇಯಿಸ್ಕೊಳ್ತಾ ಇದ್ದೀನಿ ಇನ್ನೊಂದು ಸೈಡು. ಈಗ ಬೇಯಿಸಿರೋವಂಥ ಸೈಡಿಗೆ ಸ್ವಲ್ಪ ನಾವು ತುಪ್ಪನ ಹಾಕ್ಕೊಳ್ಳೋಣ. ಓಕೆ, ತುಪ್ಪ ಅಥವಾ ಬೆಣ್ಣೆ ಅಥವಾ ಆಯಿಲ್ ಯಾವುದನ್ನು ಬೇಕಿದ್ರೂ ಉಪಯೋಗಿಸಿ. ತುಪ್ಪನೇ ಹಾಕಬೇಕು ಅಂತ ಏನಿಲ್ಲ. ತುಪ್ಪ ಇದ್ದರೆ ತುಪ್ಪ ಉಪಯೋಗಿಸ್ಬೋದು, ಬೆಣ್ಣೆ ಇದ್ದರೆ ಬೆಣ್ಣೆ ಉಪಯೋಗಿಸಿ, ಅಥವಾ ಯಾವುದೂ ಇಲ್ಲ ಅಂದರೆ ನಮಗೆ ಅಡುಗೆ ಎಣ್ಣೆ ಅಂತೂ ಇದ್ದೇ ಇರುತ್ತೆ. ಸೊ ಅಡುಗೆ ಎಣ್ಣೆ ಕೂಡ ಉಪಯೋಗಿಸ್ಬೋದು.
ಓಕೆ. ಈಗ ಸ್ಪ್ರೆಡ್ ಮಾಡಿದ್ದೀನಿ. ಸುತ್ತಲೂ ಕೂಡ ನಾನು ಸ್ಪ್ರೆಡ್ ಮಾಡಿದ್ದೀನಿ ನೀಟಾಗಿ ನೋಡ್ಬೋದು ನೀವಿವಾಗ. ಹೀಗೆ ಪ್ರೆಸ್ ಮಾಡಿ ನಾವು ಬೇಯಿಸ್ಕೊಳ್ಳೋಣ. ನಂತರ ಟರ್ನ್ ಮಾಡಿದ್ದೀನಿ. ಟರ್ನ್ ಮಾಡಿ ಈಗ ಬೇಯಿಸ್ಕೊಳ್ಳೋಣ. ತುಪ್ಪ ಹಾಕಿದ್ದೀವಲ್ಲ, ಸ್ವಲ್ಪ ಚೆನ್ನಾಗಿ ಬೆಂದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಈಗ ಈ ಕಡೆನೂ ಕೂಡ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ತುಪ್ಪ ಹಾಕಿ ಅದನ್ನು ಕೂಡ ಪೂರ್ತಿ ಸ್ಪ್ರೆಡ್ ಮಾಡಿಕೊಳ್ಳೋಣ. ಈ ಥರ ಸ್ಪ್ರೆಡ್ ಮಾಡಿ ನಾವು 2 ಸೈಡ್ ಬೇಯಿಸ್ಕೊಳ್ಳೋದ್ರಿಂದ ಪರಾಟಸ್ ತುಂಬ ಸ್ಮೂತಾಗಿ ಬರುತ್ತೆ, ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ತುಪ್ಪ ಅಥವಾ ಬೆಣ್ಣೆ ಯಾವುದನ್ನು ಹಾಕಿದ್ರೂ ಕೂಡ ಒಂದು ಟೇಸ್ಟಿಯಾಗಿ ಇರುತ್ತೆ. ಸೊ ನಾವು ಆಯಿಲ್ ಹಾಕೋದ್ರಿಂದ ಕೂಡ ಟೇಸ್ಟಿಯಾಗಿರುತ್ತೆ, ಬಟ್ ಇಷ್ಟು ಟೇಸ್ಟು ಅದು ಕೊಡೋದಿಲ್ಲ. ಓಕೆ. ಈಗ 2 ಕಡೆ ನಾನು ಸೈಡಲ್ಲೆಲ್ಲ ಬೆಂದಿರೋದಿಲ್ಲ ಪರೋಟ, ಹಾಗಾಗಿ 2 ಕಡೆ ಕೂಡ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಓಕೆ. ನೋಡಿ, ತುಂಬಾ ಈಸಿಯಾಗಿ ಮಾಡುವಂತಹ ಗೋಧಿ ಹಿಟ್ಟಿನ ಗೋಬಿ ಪರೋಟ ರೆಡಿಯಾಗಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಈ ಥರ ಗೋಬಿ ಪರೋಟ ನೀವು ತುಂಬ ಸಲ ನೀವು ಮನೇಲಿ ಮಾಡ್ಕೊಂಡು ತಿಂದಿರ್ತೀರ. ಈ ರೀತಿಯಾಗಿರೋವಂಥ ಒಂದು ಗೋಬಿ ಪರೋಟನ ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಹೀಗೆ ತಯಾರಿಸ್ಕೊಂಡು ತಿಂತೀರಾ ಅಂತ ಹೇಳ್ತೀನಿ. ಕಾಲಿಫ್ಲವರ್ ಪರಾತ ರೆಡಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ. ಬಾಯ್, ಸಿ ಯು.